ಭಾರತದ ಬಳಿ ಎಷ್ಟು ತೈಲ ಸಂಗ್ರಹ ಇದೆ? 24 ದಿನ ವರ್ಸಸ್ 74 ದಿನ. ಯಾವುದು ಸತ್ಯ? ಮಧ್ಯಪ್ರಾಚ್ಯದಲ್ಲಿ ಇರಾನ್ ಯುದ್ಧದ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಪ್ರತಿ ಬ್ಯಾರೆಲ್ಗೆ $100 ಗಡಿ ದಾಟಿದೆ. $109 ಆಸ್ಪಾಸಿಗೆ ಬಂದಿದೆ. ಸೊ ಹಾಗಾಗಿ ಭಾರತದ ಬಳಿ ಎಷ್ಟು ದಿನಗಳಿಗೆ ಸಾಕಾಗುವಷ್ಟು ತೈಲ ಸಂಗ್ರಹ ಇದೆ? ಈ ವಿಪತ್ತಿನ ಸಂದರ್ಭದಲ್ಲಿ ಭಾರತ ಯಾವ ರೀತಿಯಾಗಿ ತನ್ನ ತೈಲ ಭದ್ರತೆಯನ್ನು, ಇಂಧನ ಅಗತ್ಯವನ್ನು ಈಡೇರಿಸುತ್ತೆ? ಕೆಲವರು ಹೇಳ್ತಾರೆ ಭಾರತ ಬಳಿ ಕೇವಲ 25 ದಿನಗಳಿಗೆ ಸಾಕಾಗುವಷ್ಟು ಮಾತ್ರ ಇದೆ ಅಂತ. ಆದರೆ ವಾಸ್ತವ ಏನು? ವಾಸ್ತವದ ಪ್ರಕಾರ 74 ದಿನಗಳಿಗೆ ಸಾಕಾಗುವಷ್ಟು ತೈಲ ಸಂಗ್ರಹವನ್ನು ಭಾರತ ಸಮೃದ್ಧವಾಗಿ ಹೊಂದಿದ್ದು ತೈಲ ಪೂರೈಕೆಗೆ ಯಾವುದೇ ಕೊರತೆ ಆಗದಂತೆ ನೋಡ್ಕೊಳ್ಬಹುದು. ಆದರೆ ಇಲ್ಲಿ ಇಶ್ಯೂ ಏನು ಅಂದರೆ ಪ್ರೈಸ್ ಏರಿಕೆ ಆಗ್ತಾ ಇರುವಂಥದ್ದು. ಮೊನ್ನೆ $75 ಇದ್ದದ್ದು ಇವಾಗ $100 ಗಡಿ ದಾಟಿರುವಂಥದ್ದು. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ದರ ಒಂದು ಸವಾಲಾಗಿದೆಯೇ ಹೊರತು ಭಾರತಕ್ಕೆ ತೈಲ ಪೂರೈಕೆಯಲ್ಲಿ ಯಾವುದೇ ತೊಂದರೆ ಇಲ್ಲ. ಇದಕ್ಕೆ ಕಾರಣಗಳಿದೆ, ಅದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಭಾರತದ ಬಳಿ ಎಷ್ಟು ದಿನಗಳಿಗೆ ಬೇಕಾದಷ್ಟು ತೈಲ ದಾಸ್ತಾನು ಇದೆ ಎನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂಥ ಪ್ರಶ್ನೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಫ್ಯಾಕ್ಟ್ ಏನು ನೋಡೋಣ. ಭಾರತವು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಜೊತೆಗೆ ಕಮರ್ಷಿಯಲ್ ಆಯಿಲ್ ಸ್ಟಾಕ್ಸ್ ಅದು ಕೂಡ ಇದೆ. ಅಂದರೆ ವಾಣಿಜ್ಯ ಬಳಕೆಗೆ ಬಳಸುವಂತಹ ತೈಲದ ದಾಸ್ತಾನು. ಸೊ 2 ಮೇಜರ್ ಆಗಿದೆ. ಒಂದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಒಂದಾದರೆ, ಇನ್ನೊಂದು ಕಮರ್ಷಿಯಲ್ ಆಯಿಲ್ ಸ್ಟಾಕ್ಸ್. ಈ 2 ವಿಧಾನಗಳ ಮೂಲಕ ಭಾರತ 74 ದಿನಗಳಿಗೆ ಬೇಕಾಗುವಷ್ಟು ಕಚ್ಚಾ ತೈಲವನ್ನು ಹೊಂದಿದೆ. ನಾನು ಒಂದೊಂದಾಗಿ ಅದನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ಏನಾಗಿದೆ ಅಂದರೆ ಭಾರತ ಜಗತ್ತಿನಲ್ಲಿ 3ನೇ ಅತಿ ದೊಡ್ಡ ತೈಲ ಆಮದು ರಾಷ್ಟ್ರ. ಭಾರತ ತನ್ನ 85% ಕಚ್ಚಾ ತೈಲದ ಅಗತ್ಯವನ್ನು ಈಡೇರಿಸಲಿಕ್ಕೆ ಆಮದನ್ನು ಅವಲಂಬಿಸಿದೆ. ಸೊ ಇದು ಮೇಜರ್ ಪಾಯಿಂಟ್ ಇರುವಂಥದ್ದು. ಸೊ ಹಾಗಾಗಿ ಭಾರತ ಇಂಧನದಲ್ಲಿ ಸ್ವಾವಲಂಬನೆ ಯಾಕೆ ಆಗಬೇಕು ಅಂತಂದರೆ, ಭಾರತ ಈಗ 85% ತನ್ನ ಇಂಧನವನ್ನು ಆಮದು ಮಾಡ್ಕೊಳ್ತಾ ಇರುವಂಥದ್ದು, ಮುಖ್ಯವಾಗಿ ತೈಲವಂತೂ ಅನಿಲವನ್ನು ಆಮದು ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಸ್ವದೇಶಿ ಪ್ರೊಡಕ್ಷನ್ ಬಹಳ ಕಡಿಮೆ ಇದೆ. ತೈಲ ಮತ್ತು ಅನಿಲ ಎರಡು ಕೂಡ ನೈಸರ್ಗಿಕವಾಗಿ ಉತ್ಪನ್ನ ಆಗುವಂಥದ್ದು. ಭಾರತದಲ್ಲಿ ಅದರ ಕೊರತೆ ಇರುವಂಥದ್ದು ನಿಜ. ಸೊ ಹಾಗಾಗಿ ಮತ್ತೊಂದು ಕಡೆ ಇರಾನ್ ಯುದ್ಧದ ಪರಿಣಾಮ ಹರ್ಮುಜ್ ಜಲಸಂಧಿಯನ್ನು ಕಳೆದ ಫೆಬ್ರವರಿ 28ರಿಂದ ಇರಾನ್ ಬಂದ್ ಮಾಡಿದೆ. ಸೊ ಹಾಗಾಗಿ ಈ ಹರ್ಮುಜ್ ಜಲಸಂಧಿ ಮೂಲಕ ಯುರೋಪಿಗಿರ್ಬೋದು, ಏಷ್ಯಾಕ್ಕಿರ್ಬೋದು ತೈಲ ಸರಬರಾಜು ಆಗ್ತಾ ಇಲ್ಲ, ಅನಿಲ ಸರಬರಾಜು ಆಗ್ತಾ ಇಲ್ಲ. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮವಾಗಿ ಅಲ್ಲಿನ ರಾಷ್ಟ್ರಗಳು, ಕತಾರ್ ಇರ್ಬೋದು, ಸೌದಿ ಅರೇಬಿಯಾ, ಇರಾಕ್, ಹೀಗೆ ಬೇರೆ ರಾಷ್ಟ್ರಗಳು ಕೂಡ ಅಲ್ಲಿ ಉತ್ಪಾದನೆಯನ್ನು ಕಡಿಮೆ ಮಾಡಿದೆ ಅನ್ನುವಂಥದ್ದು ಇತ್ತೀಚಿನ ವರದಿ. ಸೊ ಒಂದ್ ಕಡೆ ಹರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರುವಂಥ ಬಿಕ್ಕಟ್ಟು, ಮತ್ತೊಂದು ಕಡೆ ಕೊಲ್ಲಿ ರಾಷ್ಟ್ರದಲ್ಲಿ ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನ ಪರಿಣಾಮವಾಗಿ ಅಲ್ಲಿ ತೈಲೋತ್ಪನ್ನದ ಕುಂಠಿತ ಆಗಿರುವ ಹಿನ್ನೆಲೆಯಲ್ಲಿ ತೈಲ ದರ ಏರಿಕೆ ಆಗ್ತಾ ಇದೆ. ದಿನೇ ದಿನೇ ಏರ್ತಾ ಇದೆ. $109ಗೆ ಬ್ರೆಂಟ್ ಮಾದರಿಯ ಕಚ್ಚಾ ತೈಲದ ದರ ಈಗ ಏರಿಕೆ ಆಗಿರುವಂಥದ್ದು. ಭಾರತದಲ್ಲಿ ಎಷ್ಟು ತೈಲ ದಾಸ್ತಾನು ಇದೆ ಅನ್ನೋದ್ರ ಬಗ್ಗೆ ಅಪಪ್ರಚಾರ ಕೂಡ ನಡೀತಾ ಇದೆ. ಈ ಅಪಪ್ರಚಾರವನ್ನು ಹೋಗಲಾಡಿಸುವಂಥದ್ದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ನೆಗೆಟಿವ್ ನರೇಟಿವ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮೋದಿ ವಿರೋಧಿಗಳು ಇದರಲ್ಲಿ ಬಹಳ ಮುಂಚೂಣಿಯಲ್ಲಿ ಇರುವಂಥದ್ದು. ಭಾರತದಲ್ಲಿ ಕೇವಲ 25 ದಿನಗಳಿಗೆ ಸಾಕಾಗುವಷ್ಟು ಕಚ್ಚಾ ತೈಲ ಮಾತ್ರ ಇದೆ ಅನ್ನುವಂತಹ ಒಂದು ಅಪಪ್ರಚಾರ ಎಷ್ಟು ಮಿಥ್ಯೆ, ಎಷ್ಟು ಸುಳ್ಳು ಅನ್ನೋದನ್ನು ನೋಡೋಣ. ನಾನು ಈಗಾಗಲೇ ಹೇಳಿದೆ, ಭಾರತದಲ್ಲಿ ಕಮರ್ಷಿಯಲ್ ಸ್ಟಾಕ್ಸ್ ಮತ್ತು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವರ್ ಇದೆ ಅನ್ನುವಂಥದ್ದು. ಭಾರತದ ಬಳಿ ಭಾರತದಲ್ಲಿರತಕ್ಕಂಥ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು IOCL, HPCL, BPCL ಇವುಗಳೆಲ್ಲಗಳ ರಿಫೈನರೀಸ್, ತೈಲ ಸಂಸ್ಕರಣಾಗಾರ, ಸ್ಟೋರೇಜ್ ಟ್ಯಾಂಕ್ಗಳು, ಹಡಗುಗಳಲ್ಲಿ ತೈಲ ದಾಸ್ತಾನು ಸಾಕಷ್ಟು ಇದೆ. ಸೊ ಇದು ಸುಮಾರು 100 ಮಿಲಿಯನ್ ಬ್ಯಾರಲ್ ಆಗುವಷ್ಟು ಇದೆ. ಸಾಮಾನ್ಯವಾಗಿ ಇಡೀ ದೇಶದ 25 ದಿನಗಳಿಗೆ ಸಾಕಾಗುವಷ್ಟು ಇದು ಸಾಕು. ಹರ್ಮುಜ್ ಜಲಸಂಧಿಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಒಂದಷ್ಟು ಮಿತವ್ಯಯ, ಆಮೇಲೆ ಆದ್ಯತೆ ನೀಡುವ, ಪ್ರಯಾರಿಟಿ ನೀಡುವ ಮೂಲಕ ಖರ್ಚು ಮಾಡೋದ್ರಿಂದ ಈ ರೀತಿಯ ಕೆಲವೊಂದು ತಂತ್ರಗಾರಿಕೆಗಳನ್ನು, ಇದೇ ಆಯಿಲನ್ನು ಸುಮಾರು 40ರಿಂದ 45 ದಿನಗಳ ಕಾಲ ಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಅಂದರೆ ಹೊಂದಾಣಿಕೆ, ಅಡ್ಜಸ್ಟಬಲ್ ಮಾಡಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸುಧಾರಿಸ್ಕೊಳ್ಬಹುದು 40ರಿಂದ 45 ದಿನಗಳ ಕಾಲ. ಎರಡನೇದಾಗಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್. ಭಾರತವು 3 ಭೂಗತ ಪೆಟ್ರೋಲಿಯಂ ಈ ರಿಸರ್ವರ್ಸ್ಗಳನ್ನು ಹೊಂದಿದೆ. ಸೊ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಇದೆ. ವಿಶಾಖಪಟ್ಟಣಮಲ್ಲಿದೆ, ಅದೇ ರೀತಿ ಕರ್ನಾಟಕದಲ್ಲಿ 2 ಇದೆ. ಒಂದು ಪದೂರಿನಲ್ಲಿದೆ, ಇನ್ನೊಂದು ಮಂಗಳೂರಿನಲ್ಲಿದೆ. ಸೊ ಇದು ಸುಮಾರು 9.5 ದಿನಗಳ ಕಾಲ ಇಲ್ಲಿ ಇರತಕ್ಕಂತಹ ಆಯಿಲ್ ಇಡೀ ದೇಶಕ್ಕೆ ಸಾಕು. ಆದರೆ ಇದನ್ನು ಡೈಲಿ ಬಳಸಲ್ಲ. ವಿಪತ್ತಿನ ಸಂದರ್ಭದಲ್ಲಿ ಎಮರ್ಜೆನ್ಸಿಯಾಗಿ ಮಾತ್ರ ಇದನ್ನು ಬಳಸ್ಕೊಳ್ತಾರೆ. ಅಂದರೆ ಬಫರ್ ಸ್ಟಾಕ್ ಆಗಿ ಇದನ್ನು ಇಟ್ಕೊಳ್ಳುವಂಥದ್ದು. ಸೊ ಇದಿಂಥ ತುರ್ತು ಪರಿಸ್ಥಿತಿ, ಯುದ್ಧದ ಸಂದರ್ಭ ಬಳಕೆ ಆಗುತ್ತೆ. ಇನ್ನು 74 ದಿನಗಳಿಗೆ ಆಗುತ್ತೆ. ಈಗ 45 ದಿನಗಳವರೆಗೆ ನಾವು ನೋಡಿದ್ವಿ. ನೋಡಿ, ಇದಲ್ಲದೆ ರಿಫೈನರಿ ಕ್ರೂಡ್ ಸ್ಟಾಕ್
ಯಾವ ರೀತಿ ಇದೆ ನೋಡೋಣ. 25 ದಿನಗಳಿಗೆ ಕಮರ್ಷಿಯಲ್ ಸ್ಟಾಕ್ ಸಾಮಾನ್ಯ ದಿನಗಳು ಸಾಗುತ್ತೆ. ಇದನ್ನು 40ರಿಂದ 45 ದಿನಗಳ ಕಾಲ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ ಸ್ಟ್ರಾಟಜಿಕ್ ರಿಸರ್ವ್ನಲ್ಲಿರುವಂಥದ್ದು 9.5 ದಿನಗಳಿಗೆ ಸಾಕು. ಇದು ಒಟ್ಟು 140 ಮಿಲಿಯನ್ ಬ್ಯಾರಲ್ ಆಗುತ್ತೆ. ಇದನ್ನು ಮ್ಯಾನೇಜ್ ಮಾಡಿದರೆ 74 ದಿನಗಳ ಕಾಲ ಸಾಕು. ರಿಫೈನರಿ, ಇನ್ನೊಮ್ಮೆ ಹೇಳ್ತೀನಿ, ರಿಫೈನರಿ ಕ್ರೂಡ್ ಸ್ಟಾಕ್ಸ್ 10-15 ದಿನಗಳಿಗೆ ಸಾಕು. ಅದೇ ರೀತಿ ಕಮರ್ಷಿಯಲ್ ಸ್ಟಾಕ್ಸ್ ಅದು 25 ದಿನಗಳಿಗೆ ಸಾಮಾನ್ಯ ದಿನಗಳಲ್ಲಿ ಹಾಗೂ 20 ದಿನಗಳಲ್ಲಿ 40ರಿಂದ 45 ದಿನಗಳವರೆಗೆ ಬರುತ್ತೆ. ಸ್ಟ್ರಾಟಜಿಕ್ ರಿಸರ್ವ್ನಲ್ಲಿ 9.5 ದಿನಗಳಿಗೆ. ಸೊ ಒಟ್ಟು 140 ಮಿಲಿಯನ್ ಬ್ಯಾರಲ್ ಆಗುತ್ತೆ. ಇದು 74 ದಿನಗಳ ತನಕ ಇದನ್ನು ನಿಭಾಯಿಸಬಹುದು. ಅಂತಾರಾಷ್ಟ್ರೀಯ ದರ ಏನೇ ಆದರೂ ಕೂಡ ಸಂಭವ ಭಾರತ ಅದನ್ನು ಮ್ಯಾನೇಜ್ ಮಾಡುವ ಸಾಮರ್ಥ್ಯವನ್ನು ಒಳಗೊಂಡಿದೆ ಅನ್ನೋದು ದೊಡ್ಡ ಗುಡ್ ನ್ಯೂಸ್. ಇವಾಗ ದೊಡ್ಡ ನಿರಾಳ ಭಾವವನ್ನು ಮೂಡಿಸುತ್ತೆ. ಇನ್ನೊಂದೆಡೆ ಭಾರತಕ್ಕೆ ಯಾರೆಲ್ಲ ಕೊಡ್ತಾ ಇದ್ದಾರೆ, ಡಜನ್ಗಟ್ಟಲೆ ಮೂಲಗಳಿದೆ. ಒಟ್ಟು 40 ರಾಷ್ಟ್ರಗಳಿಂದ ಭಾರತ ಕಚ್ಚಾ ತೈಲವನ್ನು ಖರೀದಿ ಮಾಡ್ಬೋದು. ಆಫ್ರಿಕನ್ ರಾಷ್ಟ್ರ ಇದೆ, ರಷ್ಯಾ ಇದೆ, ಸೊ ವೆನಿಜುವೆಲಾ ಇದೆ, ಅಮೇರಿಕ ಇದೆ. ಹೀಗೆ ಬೇರೆ 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 ಮೂಲಗಳಿಂದ ಭಾರತ ಕಚ್ಚಾ ತೈಲವನ್ನು ತರಿಸ್ಕೊಳ್ಬೋದು. ಹರ್ಮುಜ್ ಜಲಸಂಧಿ ಬಿಟ್ಟು ಬೇರೆ ಸಮುದ್ರ ಮಾರ್ಗಗಳು ಇದೆ. ಲೆಂತ್ ಆಗುತ್ತೆ, ಸುದೀರ್ಘ ಆಗುತ್ತೆ, ಆದರೂ ಆಪ್ಷನ್ಸ್ ಇದೆ. ಹರ್ಮುಜ್ ಒಂದೇ ಅಲ್ಲ. ಸೊ ಆದರೆ ಇಲ್ಲಿ ಪ್ರೈಸ್ ಎಸ್ಕಲೇಷನ್ ಆಗ್ತಾ ಇರುವಂಥದ್ದು ಮಾತ್ರ ಸವಾಲಾಗಿದೆ. ಭಾರತಕ್ಕೆ ರಷ್ಯಾ ಕಚ್ಚಾ ತೈಲ ನೀಡುತ್ತೆ, ಸೌದಿ ಅರೇಬಿಯಾ ನೀಡುತ್ತೆ, UAE, ಇರಾಕ್, ಆಫ್ರಿಕಾ ದೇಶಗಳು, ಲ್ಯಾಟಿನ್ ಅಮೇರಿಕಾದಿಂದಲೂ ಕೂಡ ತೈಲ ಪಡೆಯಬಹುದು. ಹರ್ಮುಜ್ನಿಂದ ತೈಲದ ರೂಟಿಗೆ ಸಮಸ್ಯೆ ಆಗಿದ್ದರೂ ಪೂರೈಕೆ ಮೂಲಗಳು ವಿಭಿನ್ನವಾಗಿದೆ, ಸಾಕಷ್ಟಿದೆ ಅನ್ನುವಂಥದ್ದನ್ನು ಮರಿಬಾರ್ದು. ಸೊ ಇಲ್ಲಿ ಅಂತಾರಾಷ್ಟ್ರೀಯ ತೈಲ ದರಗಳ ದಿಢೀರ್ ಏರಿಕೆ ಒಂದು ಸವಾಲು ಆಗಿದೆ ಹೊರತು ತೈಲದ ಕೊರತೆ ಆಗೋದಿಲ್ಲ ಅನ್ನುವಂಥದ್ದು. ಬ್ಯಾರಲ್ಗೆ $100 ಗಡಿ ದಾಟಿರುವಂಥದ್ದು. ಸೊ ಇದು ಎಷ್ಟು ದಿವಸ 100 ಗಡಿ ದಾಟುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇಂಡಿಯಾದಲ್ಲಿ. ಹೋಟೆಲ್ ಖರ್ಚು, ಹೋಟೆಲ್ ವಲಯದ ಮಂದಿ ಈಗಾಗಲೇ ಹೇಳ್ತಾ ಇದ್ದಾರೆ ನಾವು ತಿಂಡಿ ದರಗಳ ಪ್ರೈಸನ್ನು ಏರಿಸ್ತೀವಿ ಅಂತ. ಸೊ ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ತರಕಾರಿ ದರ ಇಂಪ್ಯಾಕ್ಟ್ ಆಗುತ್ತೆ, ಲಾಜಿಸ್ಟಿಕ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಸರಕು ಮತ್ತು ಸೇವೆಗಳ ದರ ಏರಿಕೆ ಆಗುವಂಥ ಚಾನ್ಸಸ್ ಇದೆ. ಇದನ್ನು ನಿಭಾಯಿಸುವಂಥದ್ದು ಬಹಳ ದೊಡ್ಡ ಸವಾಲು ಮತ್ತು ಆ ಜವಾಬ್ದಾರಿಯನ್ನು ಸರ್ಕಾರಗಳು ನಿರ್ವಹಿಸಬೇಕಾಗತ್ತೆ. ಅಂದರೆ ಈ ಬಿಕ್ಕಟ್ಟು ಕ್ರೈಸಿಸ್ ಆಗೋ ತನಕ ನಂತರ ಅದು ಇಳಿಕೆ ಆಗುತ್ತೆ. ಟ್ರಂಪ್ ಅವರು ಹೇಳ್ತಾರೆ ಏನಂದರೆ, ಇರಾನ್ನ ಪರಮಾಣು ಬೆದರಿಕೆಯನ್ನು ಎದುರಿಸಲಿಕ್ಕೆ ಒಂದಷ್ಟು ಅಮೆರಿಕ ಮತ್ತು ಜಗತ್ತು ಬೆಲೆಯನ್ನು ಕೊಡಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಇರಾನ್ನ ಪರಮಾಣು ಬೆದರಿಕೆ ಒನ್ಸ್ ಅದು ಡೌನ್ ಆದಮೇಲೆ ಮತ್ತೆ ತೈಲ ದರ ಇಳಿಕೆ ಆಗಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂಥದ್ದು. ಸೊ ಈ ನಡುವೆ ಅಮೆರಿಕವು ರಷ್ಯಾದ ತೈಲದ ಮೇಲಿನ ನಿರ್ಬಂಧಗಳನ್ನು ಸಡಿಲ ಮಾಡಲಿಕ್ಕೆ, ಅಂದರೆ ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸನ್ನು ಕಡಿಮೆ ಮಾಡಲಿಕ್ಕೆ ರಷ್ಯಾದ ಸಪ್ಲೈ ಇನ್ಕ್ರೀಸ್ ಆದರೆ ಅನುಕೂಲ ಆಗುತ್ತೆ. ಆದರೆ ಯಾಕೆ ರಷ್ಯಾದಿಂದ ಭಾರತ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡುತ್ತಿದೆ? ಕಾರಣ ಏನಂದರೆ ಅಮೆರಿಕದ ನಿರ್ಬಂಧದ ಪರಿಣಾಮವಾಗಿ ರಷ್ಯಾದಿಂದ ತೈಲವನ್ನು ಸ್ವಲ್ಪ ಮಟ್ಟಿನ ಕಡಿತ ಮಾಡಿತು. ಆದರೆ ನಿರ್ಬಂಧ ಸಡಿಲ ಆದರೆ ಮತ್ತಷ್ಟು ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಅಮೆರಿಕದ ನಿರ್ಬಂಧದ ಹೊರತಾಗಿ ಕೂಡ ಭಾರತ ಆಯಿಲ್ ಅನ್ನು ಪರ್ಚೇಸ್ ಮಾಡಬಹುದು. ಆದರೆ ಆಯಿಲ್ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡುವಾಗ ಎಕ್ಸ್ಟ್ರಾ 25% ಟಾರಿಫ್ ಅನ್ನು ಅಮೆರಿಕ ವಿಧಿಸುತ್ತೆ. ಅದು ಅದರ ಒಂದು ನೀತಿ. ಹಾಗಾಗಿ ಆ ಒಂದು ಸಮಸ್ಯೆಯನ್ನು ಎದುರಿಸಬಾರ್ದು ಹೊರತು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಲಿಕ್ಕೆ ಅಮೆರಿಕ ಅಡ್ಡಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಅಮೆರಿಕಕ್ಕೆ ವ್ಯವಹಾರ ಮಾಡುವಾಗ ಮಾತ್ರ ಆ ಒಂದು ನಿರ್ಬಂಧ ಜಾರಿಯಲ್ಲಿರುತ್ತೆ ಹೊರತು ಭಾರತ ಧಾರಾಳವಾಗಿ ಕೂಡ ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ ರೀತಿಯ ಒಂದು ರಾಜತಾಂತ್ರಿಕ ಕಾರಣಗಳಿಗೆ, ಸಂಬಂಧಗಳಿಗೆ, ಗ್ಲೋಬಲ್ ವ್ಯವಹಾರಗಳ ಒಂದು ಹಿನ್ನೆಲೆಯಲ್ಲಿ ಭಾರತ ಒಂದು ಜಾಣ್ಮೆಯ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದೆ. ಮತ್ತೊಂದು ಕಡೆ ಇರಾನ್ನ ಸರ್ವಾಧಿಕಾರಿಯಾಗಿ ಮುಜ್ತಬಾ ಖೊಮೇನಿ, ಅಂದರೆ ಅಲ್ಲಿ ಕಳೆದ ವಾರ ಹತ್ಯೆಗೀಡಾಗಿರುವಂತಹ ಆಯತುಲ್ಲಾ ಖೊಮೇನಿಯ ಮಗ, ಎರಡನೇ ಮಗ. ಆಯತುಲ್ಲಾ ಖೊಮೇನಿಗೆ ಒಟ್ಟು 6 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಎರಡನೇ ವ್ಯಕ್ತಿ 56 ವರ್ಷದ ಈ ಮುಜ್ತಬಾ ಖೊಮೇನಿಯವರು ಅಲ್ಲಿನ ಸರ್ವಾಧಿಕಾರಿಗೆ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ತಕ್ಷಣ ಅವರು ದಾಳಿಯನ್ನು ತೀವ್ರಗೊಳಿಸಿದ್ದಾರೆ. ಹೊಸ ಸರ್ವಾಧಿಕಾರಿಯ ನೇತೃತ್ವದಲ್ಲಿ ಇರಾನ್ ಬಹಳ ಉತ್ಸಾಹದಿಂದ ಕ್ಷಿಪಣಿ ದಾಳಿಯನ್ನು ಮುಂದುವರಿಸಿದೆ. ಮತ್ತು ಈ ಮಧ್ಯೆ ಇರಾನ್ ಹೇಳಿದೆ, ಸುತ್ತಮುತ್ತಲಿನ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ನಡೆಸಲ್ಲ, ನನ್ನ ಗುರಿ ಏನಿದ್ರು ಅಮೆರಿಕ ಮತ್ತು ಇಸ್ರೇಲ್ ಮಾತ್ರ ಅಂತ. ಮುಜ್ತಬಾ ಖೊಮೇನಿ ಅವರು ಇರಾನ್ನ ಸರ್ವಾಧಿಕಾರಿಯಾಗಿ ಆಯ್ಕೆಯಾಗಿದ್ದರೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಇದನ್ನು ತೀವ್ರವಾಗಿ ವಿರೋಧಿಸ್ತಾ ಇದೆ. ಖೊಮೇನಿಯ ಸಂತತಿಯಲ್ಲಿ ಯಾರೇ ಆದರೂ ಕೂಡ ಅದನ್ನು ಸಹಿಸಲ್ಲ. ಇದು ಖಂಡಿತವಾಗಿ ಕೂಡ ಪರಮಾಣು ಬೆದರಿಕೆಗೆ ಮತ್ತೆ ಮುಂದುವರಿಯುತ್ತೆ. ಹಾಗಾಗಿ ಅವರ ಆಯ್ಕೆಯನ್ನು ಒಪ್ಪಲ್ಲ ಅಂತ ಅಮೆರಿಕ ಮತ್ತು ಇಸ್ರೇಲ್ ಹೇಳುವಂಥದ್ದು. ಇಸ್ರೇಲ್ ಅಂತ ಬಹಳ ಓಪನ್ ಆಗಿ ಹೇಳಿದೆ. ನೆತನ್ಯಾಹು ಅವರು, ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಪ್ರಧಾನಿ ಅವರು ನೇರವಾಗಿ ಹೇಳಿದ್ದಾರೆ, ಖೊಮೇನಿಯ ಕಡೆಯವರು ಯಾರೇ ಅಲ್ಲಿ ಅಧ್ಯಕ್ಷರಾದರೂ ಅದರ ಟಾರ್ಗೆಟ್ ಇಸ್ರೇಲ್ನ ಟಾರ್ಗೆಟ್ ಆಗಿರ್ತಾರೆ, ಅಂದರೆ ಅವರನ್ನು ಎಲಿಮಿನೇಟ್ ಮಾಡೋ ತನಕ ಸುಮ್ಮನಿರಲ್ಲ ಅಂತ ಇಸ್ರೇಲ್ನ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ವೀಕ್ಷಕರೇ, ಇಂತಹ ಮತ್ತಷ್ಟು
ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಶೇರ್ ಮಾಡಿ. ಜಾಗತಿಕ ಆಗುಹೋಗುಗಳ ವಿಚಾರ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು ತಿಳಿದುಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.